ಈಗ ನನ್ನ ಆಟೋದಲ್ಲಿ ಹತ್ಬೇಕಾದ್ರೆ ಕಣ್ಣಿಲ್ಲ ಕಾಲಿಲ್ಲ ನಡಿಯಕ್ಕಾಗಲ್ಲ ಅಂಥವ್ರಿಗೆ ಅರ್ಧ ತಗೊಳ್ತೀನಿ. 100 ರೂಪಾಯಿ ಹೊಡಿದ್ರೆ 50 ಹೊಡಿ ಅಂತೀನಿ, 50 ಹೋಗಿದ್ರೆ 25 ತಗೋತೀನಿ. ಯಾಕೆಂದ್ರೆ ಆಟೋ ನಂದು, ಡ್ರೈವರ್ ನಾನು, ಹಾಕೋ ಗ್ಯಾಸ್ ಪೆಟ್ರೋಲ್ ನಂದೆಲ್ಲ ಪೆಟ್ರೋಲು. ಯಾರನ್ನ ಪೇಷಂಟ್ ಇವಾಗ ಹುಷಾರಿಲ್ಲ ಯಾರನ್ನ ಆಸ್ಪತ್ರೆ ಕರ್ಕೊಬಂದು 50 100 ಕೊಟ್ರು ತಗೊಳಲ್ಲ. ಅವ್ರಿಗೆ ಹೇಳ್ತೀನಿ, ಸರ್ ಅರ್ಧ ಕಾಪಿ ಕೊಡ್ಸಿ, ಫಸ್ಟ್ ಹೋಗಿ ಅವ್ರನ್ನ ಅಡ್ಮಿಟ್ ಮಾಡಿ, ನನ್ನನ್ನು ನೋಡ್ಕೊಳ್ಳಿ, ಇನ್ನೊಂದ್ಸತಿ ನಾನು ಆಟೋದಲ್ಲಿ ಬರ್ತೀರಲ್ಲ 100 ಅಲ್ಲ 200 ಕೊಡಿ ತಗೊಳ್ತೀನಿ ಅಂತೀನಿ. ಈಗ್ಲೂ ಹೋದ್ಸತಿ ನನ್ನ ಆಟೋದಲ್ಲಿ ಏನಕ್ಕೆ 24 ಗಂಟೆ ಉಚಿತ ಸೇವೆ ಅಂತ ಅಂದ್ರೆ, ಹೋದ್ಸತಿ ನನ್ನ ಆಟೋದಲ್ಲಿ ನನ್ನ ನಂಬರ್ನ ಹಿಂದೆನೆ ಹಾಕಿದೆ. ಇಲ್ಲಿ ಹೆರಿಗೆ ಹಾಸ್ಪಿಟ್ಲಲ್ಲಿ ಬೋರ್ಡ್ ಹಾಕಿದೆ, ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಉಚಿತ ಪ್ರಯಾಣಕ್ಕಾಗಿ ನನ್ನನ್ನು ಸಂಪರ್ಕಿಸಿ. ಫಸ್ಟ್ ಇಲ್ಲೇ ಡೆಲಿವರಿ ಆಗುತ್ತೆ ಅಂತ ಅಡ್ಮಿಟ್ ಮಾಡ್ಕೋತಿದ್ರು. ಹೊತ್ತಲ್ಲಿ ಇಲ್ಲ ರೀ ಮಗು ಅಡ್ಡಾಡಾಗಿದೆ, ನೀರು ಕೊಟ್ಬಿಟ್ಟಿದೆ, ವಾಣಿ ವಿಲಾಸ್ಕೋಬೇಕು ಬೇರೆ ಹಾಸ್ಪಿಟ್ಲು. ಅವ್ರು ಓಲಾ ಓಬರ್ ಮಾಡ್ಕೊಂಡು ಇದಾಕಲ್ಲ, ನನಗೆ ಫೋನ್ ಮಾಡ್ತಾರೆ. ನಾನು ಬರೀ ಡೆಲಿವರಿಗೆ ಅಂತಲ್ಲ, ಯಾರೋ ಒಂದು ಸೂಸೈಡ್ ಮಾಡ್ಕೊಳ್ಳೋ ಪೈಜನ್ ಕುಡ್ದಿದ್ದಾರೆ, ಏನೋ ಒಂದು ಇದಾಗಿದೆ. ನನಗೆ ಸುತ್ತಮುತ್ತ ಇಲ್ಲಿ ಹನುಮಾನ್ ನಗರ, ಚಾಮರಾಜಪೇಟೆ, ಶ್ರೀನಗರ, ಯಾಕೆಂದ್ರೆ 1-2-3 ಕಿಲೋಮೀಟರ್. ಇಲ್ಲಿ ರಾಜಾಜಿನಗರ ಜಯನಗರ ಆದರೆ ಆಗೋದಿಲ್ಲ, ಯಾಕೆಂದ್ರೆ ಇಲ್ಲಿಂದ ನಾನು ಬರೋ ಅರ್ಧ ಗಂಟೆಯಲ್ಲಿ ಪಾಪ ಅವ್ರದ್ದು ಇದಾಯ್ತದೆ. ಇಲ್ಲಿ ಸುತ್ತಮುತ್ತ ಹನುಮಾನ್ ನಗರ, ಶ್ರೀನಗರ, ಚಾಮರಾಜಪೇಟೆ ಇಲ್ಲಿ ಎಲ್ಲೇ ಆದ್ರೂ ಈಗಲೂ ನನಗೆ ಎಷ್ಟೋ ಜನ ನೋಡಿ, ನೆನ್ನೆನೂ ಕೂಡ ಹೋಗಿದ್ನೆಲ್ಲ ಫೋನ್ ಮಾಡ್ತಾರೆ, ಹೋಗ್ತೀನಿ, ನನ್ನ ಕೈಲಿ ಆದಷ್ಟು ಮಾಡ್ಬಿಟ್ಟು ಬರ್ತೀನಿ ನಾನು.